ಏಷ್ಯನ್ ರಾಷ್ಟ್ರಗಳ ನಡುವಿನ ಪ್ರತಿಷ್ಠೆಯ ಫೈಟ್ ಆಗಿರುವಂತ 2025ರ ಏಷ್ಯಾ ಕಪ್ ಟೂರ್ನಿಗೆ ಇನ್ನೊಂದೇ ತಿಂಗಳು ಬಾಕಿ. ಹಾಲಿ ಚಾಂಪಿಯನ್ ಆಗಿರುವಂತ ಭಾರತ ಈ ಬಾರಿ ಕೂಡ ಪ್ರಶಸ್ತಿ ಮೇಲೆ ಕಣ್ಣಿಟ್ಟಿದೆ. 8 ರಾಷ್ಟ್ರಗಳ ನಡುವಿನ ಈ ಹೈ ವೋಲ್ಟೇಜ್ ವಾರ್ನಲ್ಲಿ ಟೀಮ್ ಇಂಡಿಯಾ ಸ್ಕ್ವಾಡ್ನಲ್ಲಿ ಕೆಎಲ್ ರಾಹುಲ್ ಸೆಲೆಕ್ಟ್ ಆಗೋದು ಡೌಟ್ ಇದೆ. ಯಾಕಂದ್ರೆ ಚುಟುಕು ಸಮರದಲ್ಲಿ ಭಾರತ ಪರ ರಾಹುಲ್ ಬ್ಲೂ ಜರ್ಸಿಯನ್ನ ತೊಟ್ಟು ವರ್ಷಗಳೇ ಉರುಳಿ ಹೋಗಿವೆ. ಅಷ್ಟಕ್ಕೂ ಯಾಕೆ T20ನಲ್ಲಿ ರಾಹುಲ್ ರನ್ನ ಇಗ್ನೋರ್ ಮಾಡಲಾಗ್ತಾ ಇದೆ? ರೆಕಾರ್ಡ್ಸ್ ಹೇಗಿದೆ? ಹಾಗಾದ್ರೆ ರಾಹುಲ್ ಅವರ T20 ಕರಿಯರ್ ಮುಗಿಯಿತಾ? ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಸೆಪ್ಟೆಂಬರ್ 9ರಿಂದ ಏಷ್ಯಾ ಕಪ್ 2025ರ ಟೂರ್ನಿ ಆರಂಭವಾಗಲಿದೆ. ಈ ಬಾರಿ ಒಟ್ಟು 8 ತಂಡಗಳು ಅಖಾಡಕ್ಕಿಳಿಯಲಿವೆ. ಇದರಲ್ಲಿ ಪ್ರತಿ 4 ತಂಡಗಳನ್ನು ಸೇರಿಸಿ 2 ಗ್ರೂಪ್ಗಳಾಗಿ ವಿಂಗಡಣೆ ಮಾಡಲಾಗುತ್ತೆ. ಟಾಪ್ 2ನಲ್ಲಿ ಬಂದವರು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ. ಅಲ್ಲೂ ಕೂಡ ಟಾಪ್ 2ನಲ್ಲಿ ಇದ್ದವರೇ ಫೈನಲ್ ಪಂದ್ಯದಲ್ಲಿ ಮುಖಾಮುಖಿ ಆಗ್ತಾರೆ. ಸೊ ಇದಿಷ್ಟು ಆಟದ ಫಾರ್ಮೆಟ್. ಆದ್ರೆ ಟೀಮ್ ಇಂಡಿಯಾದಲ್ಲಿ ಯಾರಿಗೆಲ್ಲ ಮಣೆ ಹಾಕುತ್ತೆ ಅನ್ನೋದು ಈಗ $1 ಮಿಲಿಯನ್ ಪ್ರಶ್ನೆಯಾಗಿದೆ. ಏಷ್ಯಾ ಕಪ್ ಟೂರ್ನಿಗೆ ಸೆಲೆಕ್ಟ್ ಆಗಲ್ಲ ಕೆಎಲ್ ರಾಹುಲ್. T20 ಮಾದರಿಯಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ ಟೂರ್ನಿಯಲ್ಲಿ ಟೀಮ್ ಇಂಡಿಯಾದಲ್ಲಿ ಯಂಗ್ಸ್ಟರ್ಸ್ಗೆ ಮಣೆ ಹಾಕೋದು ಪಕ್ಕಾ ಇದೆ. ಹೀಗಾಗಿ ಕೆಎಲ್ ರಾಹುಲ್ಗೆ ಅವಕಾಶ ಸಿಗೋದು ಕಷ್ಟ ಸಾಧ್ಯ. ಇನ್ನು ವಿಕೆಟ್ ಕೀಪಿಂಗ್ ಕೋಟಾದಲ್ಲಿ ಸಂಜು ಸ್ಯಾಮ್ಸನ್ ಮೊದಲ ಆಯ್ಕೆಯಾಗಿದ್ದಾರೆ. ರಿಷಬ್ ಪಂತ್ ಇಂಜುರಿ ಆಗಿರೋದ್ರಿಂದ ಧ್ರುವ್ ಜುರೇಲ್ ಅವರಿಗೆ ಸೆಕೆಂಡ್ ಆಪ್ಷನ್ ಆಗಬಹುದು. ಇನ್ನು ಇಶಾನ್ ಕಿಶನ್ ಕೂಡ ಏಷ್ಯಾ ಕಪ್ ಮೂಲಕ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡುವಂತ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು ಇದೆಲ್ಲದರ ನಡುವೆ RCB ಪರ ಆಡಿದಂತ ಸ್ಟಾರ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಜಿತೇಶ್ ಶರ್ಮಾ ಕೂಡ ರೇಸ್ನಲ್ಲಿದ್ದಾರೆ. ಫೈನಲ್ ಆಗಿ ಸಂಜು ಅಂತೂ ಫೈನಲ್ ಆಗೇ ಆಗ್ತಾರೆ. ಇನ್ನೊಬ್ರು ಯಾರು ಅನ್ನೋದು ಇನ್ನಷ್ಟೇ ಚರ್ಚೆ ಆಗಬೇಕು, ಹಾಗೆ ಫೈನಲ್ ಆಗಿ ಆಯ್ಕೆ ಆಗಬೇಕು. ಬಟ್ ರಾಹುಲ್ ಮಾತ್ರ T20 ಟೀಮ್ನಲ್ಲಿ ಇನ್ಮುಂದೆ ಸ್ಥಾನ ಪಡೆಯೋದು ನಿಜಕ್ಕೂ ಕೂಡ ಕಷ್ಟ ಸಾಧ್ಯ, ಹಾಗೆ ಡೌಟ್ ಕೂಡ ಇದೆ. ಕೆಎಲ್ ರಾಹುಲ್ ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ಹಾಗೆ ಆಪದ್ಬಾಂಧವ ಆಟಗಾರ. ಯಾವ ಸ್ಲಾಟ್ನಲ್ಲಿ ಕಣಕ್ಕಿಳಿಸಿದ್ರು ಕೂಡ ಆಡುವಂತ ಪ್ಲೇಯರ್. ಟಾಪ್ ಆರ್ಡರ್ನಲ್ಲಿದ್ರು ಆಡ್ತಾರೆ, ಮಿಡಲ್ ಆರ್ಡರ್ನಲ್ಲಿದ್ರು ಅಷ್ಟೇ ಸೀರಿಯಸ್ ಆಗಿ ಬ್ಯಾಟ್ ಬೀಸ್ತಾರೆ. ಅದರಲ್ಲೂ ಈ ವರ್ಷ ಅಂತೂ ಎಲ್ಲಾ ಫಾರ್ಮೆಟ್ಗಳಲ್ಲೂ ಕೂಡ ಸಾಲಿಡ್ ಫಾರ್ಮ್ನಲ್ಲಿದ್ದಾರೆ. ಟೆಸ್ಟ್, ಏಕದಿನ, IPL ಎಲ್ಲಾ ಮಾದರಿಯಲ್ಲೂ ಕೂಡ ಅದ್ಭುತ ಆಟದಿಂದಾಗಿ ಗಮನ ಸೆಳೆದಿದ್ದಾರೆ. ಬ್ಯಾಟಿಂಗ್ ಜೊತೆಗೆ ಕೀಪಿಂಗ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಶೈನ್ ಆಗಿದ್ದಾರೆ. ಇತ್ತೀಚೆಗಷ್ಟೇ ಮುಕ್ತಾಯವಾದಂತಹ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಭಾರತ ಪರ 2ನೇ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಆಗಿದ್ರು. ಆದ್ರೆ ವಿಪರ್ಯಾಸ ಅಂದ್ರೆ 2022ರ ಬಳಿಕ T20 ಮಾದರಿಯಿಂದ ಅವರನ್ನ ಟೀಮ್ ಇಂಡಿಯಾದಲ್ಲಿ ಹೊರಗಿಡಲಾಗಿದೆ. 2024ರಲ್ಲಿ ನಡೆದಿದ್ದ T20 ವಿಶ್ವಕಪ್ನಲ್ಲೂ ಕೂಡ ರಾಹುಲ್ ರನ್ನ ಆಯ್ಕೆ ಮಾಡಿರಲಿಲ್ಲ. ಇನ್ನು ಈ ವರ್ಷದ ಆರಂಭದಲ್ಲಿ ನಡೆದ ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ T20 ಸರಣಿಯಲ್ಲೂ ಕೂಡ KLRಗೆ ಚಾನ್ಸ್ ಕೊಟ್ಟಿರಲಿಲ್ಲ. ಹೀಗಾಗಿ UAEನಲ್ಲಿ ನಡೆಯಲಿರುವಂತಹ ಏಷ್ಯಾ ಕಪ್ನಲ್ಲೂ ಕೂಡ ಕೆಎಲ್ ರಾಹುಲ್ ಕಾಣಿಸಿಕೊಳ್ಳೋದು ತೀರಾ ಕಷ್ಟ ಇದೆ. ಟೆಸ್ಟ್ ಹಾಗೆ ಏಕದಿನ ಪಂದ್ಯಗಳಿಗೆ ಮಾತ್ರ ಅವರನ್ನ ಪರಿಗಣನೆ ಮಾಡೋಕೆ BCCI ಹಾಗೆ ಮ್ಯಾನೇಜ್ಮೆಂಟ್ ನಿರ್ಧಾರವನ್ನ ಮಾಡಿದೆ. ಹಾಗಾಗಿ ಇಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಅನ್ನ ನೋಡಿದ್ರೆ ಕೆಎಲ್ ರಾಹುಲ್ ಅವರ T20 ಕೆರಿಯರ್ ಅಂತ್ಯವಾಗಿದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಇನ್ನು ಕೆಎಲ್ ರಾಹುಲ್ ಟೀಮ್ ಇಂಡಿಯಾ ಪರ ಈವರೆಗೆ 72 ಪಂದ್ಯಗಳನ್ನು ಆಡಿದ್ದಾರೆ. ಈ ವೇಳೆ 68 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದು 2265 ರನ್ಗಳನ್ನ ಕಲೆ ಹಾಕಿದ್ದಾರೆ. ಇದರಲ್ಲಿ 2 ಶತಕಗಳು ಸೇರಿವೆ, ಹಾಗೆ 22 ಅರ್ಧ ಶತಕಗಳನ್ನು ಕೂಡ ಬಾರಿಸಿದ್ದಾರೆ. ಈ ಮೂಲಕ ಭಾರತ ಪರ T20 ಕ್ರಿಕೆಟ್ನಲ್ಲಿ ಅತ್ಯಧಿಕ ರನ್ ಕಲೆ ಹಾಕಿದ 4ನೇ ಬ್ಯಾಟರ್ ಎನಿಸಿಕೊಂಡಿದ್ದಾರೆ ಕೂಡ. ವಿರಾಟ್ ರನ್ನು ಹಿಂದಿಕ್ಕಿ ದಾಖಲೆ ಬರೆದಿದ್ದಾರೆ ರಾಹುಲ್. ಆಕ್ಚುಲಿ ಇಲ್ಲಿ ರಾಹುಲ್ ರನ್ನ T20ನಿಂದ ಹೊರಗಿಡೋಕೆ ಕೆಲವರು ಕೊಡುವಂತ ವಾದ ಹಾಗೆ ಮುಖ್ಯ ಕಾರಣ ಅಂದ್ರೆ ಅವರ ಸ್ಟ್ರೈಕ್ ರೇಟ್ ಕಡಿಮೆ ಇದೆ ಅನ್ನೋದು. ಯಾಕಂದ್ರೆ T20 ಫಾರ್ಮೆಟ್ ಅಂದ್ರೆ ಹೇಳಿ ಕೇಳಿ ಹೊಡಿಬಡಿ ಆಟ ಆಡೋದು. ಅಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ರನ್ಸ್ ಬರಲೇಬೇಕಾಗುತ್ತೆ. ಆದ್ರೆ ಈ ಮಾದರಿಯಲ್ಲಿ ಕೆಎಲ್ ರಾಹುಲ್ ಕಡಿಮೆ ಮಾದರಿಯಲ್ಲಿ ಸ್ಟ್ರೈಕ್ ಬೀಸ್ತಾರೆ ಅನ್ನುವಂತ ವಾದ ಇದೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಇಲ್ಲಿ ಭಾರತದ ಪರ ಅತಿ ವೇಗವಾಗಿ T20 ಫಾರ್ಮೆಟ್ ನಲ್ಲಿ 8000 ರನ್ಗಳನ್ನ ಕಂಪ್ಲೀಟ್ ಮಾಡಿರುವಂತ ಆಟಗಾರ ಅಂದ್ರೆ ಅದು ಕೆಎಲ್ ರಾಹುಲ್. 2020 ಕ್ರಿಕೆಟ್ ನಲ್ಲಿ ಅತ್ಯಂತ ವೇಗವಾಗಿ 8000 ರನ್ಗಳನ್ನ ಪೂರ್ಣಗೊಳಿಸಿದ ಭಾರತೀಯ ಆಟಗಾರ ಎನ್ನುವಂತ ಸಾಧನೆಯನ್ನು ಮಾಡಿದ್ದಾರೆ. ರಾಹುಲ್ ಕೇವಲ 224 ಇನ್ನಿಂಗ್ಸ್ಗಳಲ್ಲಿ 8000 ರನ್ಗಳ ಮೈಲುಗಲ್ಲನ್ನು ದಾಟಿದ್ದಾರೆ. ರನ್ ಮಿಷಿನ್ ಅಂತಾನೆ ಕರೆಸಿಕೊಳ್ಳುವಂತ ವಿರಾಟ್ ಕೊಹ್ಲಿಯನ್ನು ಕೂಡ ಈ ವಿಚಾರದಲ್ಲಿ ಹಿಂದಿಕ್ಕಿದ್ದಾರೆ. ವಿರಾಟ್ ಕೊಹ್ಲಿ ಟೋಟಲ್ ಆಗಿ 243 ಇನ್ನಿಂಗ್ಸ್ಗಳ ಬಳಿಕ ಈ ರೆಕಾರ್ಡ್ ಅನ್ನ ಮಾಡಿದ್ರು. ಹೀಗೆ ನೋಡಿದ್ರೆ ವಿರಾಟ್ ಕೊಹ್ಲಿಗಿಂತ 19 ಕಡಿಮೆ ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆಯನ್ನ ಮಾಡಿದ್ದಾರೆ ಕೆಎಲ್ ರಾಹುಲ್. ಹಾಗೆ ಒಟ್ಟಾರೆಯಾಗಿ ರಾಹುಲ್ T20 ಕ್ರಿಕೆಟ್ನಲ್ಲಿ 8000 ರನ್ಗಳನ್ನು ತಲುಪಿದ
ವಿಶ್ವದ 3ನೇ ಅತಿ ವೇಗದ ಆಟಗಾರ ಎನಿಸಿಕೊಂಡಿದ್ದಾರೆ. ವಿಂಡೀಸ್ನ ದಂತಕತೆ ಅಂತಾನೆ ಕರೆಸಿಕೊಳ್ಳುವಂತ ದೈತ್ಯ ದಾಂಡಿಗ ಕ್ರಿಸ್ ಗೇಲ್ ಈ ಲಿಸ್ಟ್ನಲ್ಲಿ ಮೊದಲ ಸ್ಥಾನದಲ್ಲಿದ್ದರೆ, ಪಾಕಿಸ್ತಾನದ ಮಾಜಿ ಕ್ಯಾಪ್ಟನ್ ಆಗಿದ್ದಂತ ಬಾಬರ್ ಅಜಂ ಸೆಕೆಂಡ್ ಪ್ಲೇಸ್ನಲ್ಲಿದ್ದಾರೆ. ಅಷ್ಟಕ್ಕೂ ಇಲ್ಲಿ ರಾಹುಲ್ ಬ್ಯಾಟಿಂಗ್ ಸ್ಟ್ರೈಕ್ ಆ ಮಟ್ಟಿಗೆ ಚರ್ಚೆ ಆಗೋಕೆ ಮುಖ್ಯ ಕಾರಣ ಅಂದ್ರೆ 2023ರ ಏಕದಿನ ವಿಶ್ವಕಪ್ ಫೈನಲ್ನಲ್ಲಿ ರಾಹುಲ್ ಸ್ಲೋ ಇನ್ನಿಂಗ್ಸ್ ಅನ್ನು ಆಡಿದ್ದು. ಬಟ್ ಆವತ್ತಿನ ಮ್ಯಾಚ್ ಸಿಚುಯೇಷನ್ನೇ ಹಂಗಿತ್ತು, ಯಾರಿಂದಲೂ ಕೂಡ ಬಿಗ್ ಸ್ಕೋರ್ ಬಂದಿರಲಿಲ್ಲ. ಹಾಗಂತ KL ರಾಹುಲ್ T20I ನಲ್ಲಿ ಇಂಪ್ರೆಸಿವ್ ಇನ್ನಿಂಗ್ಸೇ ಆಡಿದ್ದಾರೆ. 2025ರ IPLನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ 150ರ ಸ್ಟ್ರೈಕ್ ರೇಟ್ನ ಆಸುಪಾಸಿನಲ್ಲಿ 539 ರನ್ಗಳನ್ನ ಕಲೆ ಹಾಕಿದ್ರು. ಆದರೆ ಯಂಗ್ಸ್ಟರ್ಸ್ಗೆ ಮಣೆ ಹಾಕುವಂತ ಲೆಕ್ಕಾಚಾರದಲ್ಲಿರುವಂತಹ BCCI ಹಾಗೆ ಮ್ಯಾನೇಜ್ಮೆಂಟ್ ರಾಹುಲ್ ರನ್ನ ಏಷ್ಯಾ ಕಪ್ಗೆ ಪರಿಗಣಿಸುವುದು ಡೌಟ್ ಇದೆ. ಸೊ ನಿಮ್ಮ ಪ್ರಕಾರ ರಾಹುಲ್ಗೆ ಏಷ್ಯಾ ಕಪ್ನಲ್ಲಿ ಚಾನ್ಸ್ ಕೊಡಬೇಕಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.